ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ನಾನು ನೋಡಿ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಹೇಳಿ. ನಾನು ನೋಡಿ ಇವತ್ತೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ. ಈಸಿಯಾದ ರೆಸಿಪಿ ಇದೆ. ಮತ್ತು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಏನೂ ಇರಲಿಲ್ಲ ಅಂದರೆ ಬೇಗ ಮಾಡಿಕೊಡ್ಬೋದು ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಹಾಗಾಗಿ ಮಾಡಿದ್ದೀನಿ ನೋಡಿ. ತುಂಬ ಈಸಿಯಾಗಿರುತ್ತೆ. ಸ್ವಲ್ಪ ಗೋಧಿ ಹಿಟ್ಟು ತೊಗೋಬೇಕು, ಸ್ವಲ್ಪ ಅಕ್ಕಿ ಹಿಟ್ಟು ತೊಗೋಬೇಕು. ಅಕ್ಕಿ ಹಿಟ್ಟು ತೊಗೊಂಡು ಎರಡೂ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಅರಿಶಿಣ ಹಾಕಬೇಕು ಮತ್ತು ಬಿಳಿ ಎಳ್ಳು ಇರುತ್ತಲ್ವ ಮನೆಯಲ್ಲಿ, ಬಿಳಿ ಎಳ್ಳು ಹಾಕಬೇಕು. ಬಿಳಿ ಎಳ್ಳು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮತ್ತು ಖಾರ ಹಾಕ್ಕೋಬೋದು. ಹಸಿ ಇದ್ದಿದ್ದರೆ ಮೆಣಸಿನ್ಕಾಯಿ ಇದ್ದರೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೋದು, ಪೇಸ್ಟ್ ಮಾಡಿ ಹಾಕ್ಕೋಬೋದು. ಇಲ್ಲಾಂದರೆ ಕೆಂಪು ಖಾರ, ಅಚ್ಚ ಖಾರ ಅಂತ ಇರುತ್ತಲ್ವ ಅದು ಹಾಕ್ಕೋಬೋದು. ಈ ಥರ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ. ಮತ್ತು ಇದರಲ್ಲಿ ಇವಾಗ ಅಜ್ಜಿವಾನ ಅಂತ ಇರುತ್ತಲ್ಲ ಮನೆಯಲ್ಲಿ, ಹೋಮ್ಕಾಳು ಹಾಕ್ಕೋಬೇಕು. ಮತ್ತು ಜೀರಿಗೆ ಹಾಕ್ಕೋಬೇಕು. ಜೀರಿಗೆನೂ ಡೈರೆಕ್ಟಾಗಿ ಕೈಯಲ್ಲಿ ತಿಕ್ಕೊಂಡು ಹಾಗೆ ಡೈರೆಕ್ಟೇ ಹಾಕ್ಬೋದು. ತುಂಬ ಟೇಸ್ಟಾಗಿರುತ್ತೆ ತಿನ್ನೋಕ್ಕೂ ಮಕ್ಕಳಿಗೆ, ಮತ್ತು ಹೊಟ್ಟೆಗೂ ಸರಿಯಾಗಿರುತ್ತಲ್ವ. ಅಜ್ಜಿವಾನ, ಹೋಮ್ಕಾಳು, ಜೀರಿಗೆ ಎಲ್ಲ ಚೆನ್ನಾಗಿರುತ್ತಲ್ವ, ಹಾಗಾಗಿ ಹಾಕಿದ್ದೆ ನೋಡಿ. ಈ ಥರ ಎಲ್ಲ ಹಾಕ್ಕೊಂಡು ಇವಾಗ ಇದರಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು. ಗರಂ ಮಸಾಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಕರಿಬೇವು ಹಾಕಿದ್ದೀನಿ ನೋಡಿ. ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕಿ. ನಾನು ಜಾಸ್ತಿ ಕೊತ್ತಂಬರಿ ಬಳಸೋದಿಲ್ಲ, ಹಾಗಾಗಿ ಕೊತ್ತಂಬರಿ ಹಾಕೋದಿಲ್ಲ. ನಿಮ್ಗೆ ಬೇಕಾದರೆ ಕೊತ್ತಂಬರಿ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಬಿಸಿ ಮಾಡಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡು ಮತ್ತು ಗರಂ ಮಸಾಲ ಹಾಕಿದ್ದೀನಿ ನೋಡಿ, ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ನಾದ್ಕೋಬೇಕು ನೋಡಿ. ಈ ಥರ ನಾದ್ಕೋಬೇಕು. ಮತ್ತು ಮೆತ್ತಗೆ ನಾದ್ಕೋಬೇಕು. ಸ್ವಲ್ಪ ನೀರು ಹಾಕಿ ಬಿಸಿ ನೀರು ಮಾಡ್ಕೋಬೇಕು ನೋಡಿ. ಸ್ವಲ್ಪ ನೆನಪಿಟ್ಕೊಳ್ಳಿ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ತಾ ಇದೆಲ್ಲ ಕಲಿಸ್ಕೋಬೇಕು ನೋಡಿ. ಈ ಥರ ಎಲ್ಲ ಹಿಟ್ಟನ್ನು ಸಾಫ್ಟಾಗಿ ಮಾಡ್ಕೋಬೇಕು. ಮತ್ತು ಒಳಗಡೆ ಸ್ವಲ್ಪ ಎಣ್ಣೆನೂ ಹಾಕಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ರೆ ಮೆತ್ತಗಾಗುತ್ತೆ ನೋಡಿ. ನಾನು ಮೊದಲೇ ಹಾಕಿದ್ದೀನಿ, ನಿಮಗೆ ಸ್ಕಿಪ್ ಆಗಿದೆ ಅನಿಸುತ್ತೆ. ಈ ಥರ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ನೋಡಿ. ಹಿಟ್ಟು ಈ ಥರ ಗಂಟಾಗದ ಹಾಗೆ ಚೆನ್ನಾಗಿ ಆಗಬೇಕು ನೋಡಿ. ಈ ಥರ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ನಾದ್ಕೋಬೇಕು. ಮತ್ತು ಸ್ಮೂತ್ ಆಗಬೇಕು ಹಿಟ್ಟು. ಎಷ್ಟು ಸ್ಮೂತ್ ಆಯಿತು ಅಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ. ಮಸಾಲೆ ಚಪಾತಿ ರೆಡಿ ಮಾಡ್ಕೊಂಡಿದ್ದೀನಿ. ಹಿಟ್ಟು ನೋಡಿ ಸಾಫ್ಟಾಗಿದೆ. ಸ್ವಲ್ಪ ಇದಕ್ಕೆ ಮುಚ್ಚಿಡಬೇಕು. ಒಂದು ಹಾಫ್ ಆನ್ ಅವರ್ ಮುಚ್ಚಿಟ್ಕೊಂಡು ಆಮೇಲೆ ಮಕ್ಕಳಿಗೆ ಟಿಫಿನ್ಗೆ ಮಾಡಿಕೊಡ್ಬೋದು. ನಾನು ಅವಾಗೆ ಮಕ್ಕಳಿಗೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಿದ್ದೆ. ಮಮ್ಮ ಮಸಾಲೆ ಚಪಾತಿ ಮಾಡಿಕೊಡಿ ಅಂತ ಮಕ್ಕಳು ಕೇಳ್ಕೊತಾಯಿದ್ರು. ಹಾಗಾಗಿ ಮಾಡಿಕೊಟ್ಟಿದ್ದೀನಿ ನೋಡಿ. ಸೂಪರಾಗಿರುತ್ತೆ. ಮಕ್ಕಳಿಗೆ ಇಲ್ಲ ಅಂದ್ರೂ 2-3 ಮಸಾಲ ಚಪಾತಿ ತೊಗೊಂಡು ಹೋಗ್ತಾರೆ ಮಕ್ಕಳು ಸ್ಕೂಲಿಗೆ. ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡಿಕೊಡ್ಬೇಕು. ಸ್ವಲ್ಪ ಮೀಡಿಯಮ್ ದಪ್ಪ ಇರಬೇಕು. ತುಂಬ ತೆಳ್ಳಗೂ ಇರ್ಬಿಡ್ದು, ತುಂಬ ದಪ್ಪ ಇರ್ಬಿಡ್ದು. ಆ ಥರ ಮಾಡಿಕೊಡ್ಬೇಕು ಅಂದರೆ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಮತ್ತು ಟಿಫಿನ್ ಬಾಕ್ಸಲ್ಲೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಹಾಗಾಗಿ ಮಾಡಿಕೊಟ್ಟಿದ್ದೀನಿ. ಹೆಲ್ದಿ ಫುಡ್ ಅಲ್ವಾ, ಹಾಗಾಗಿ ಮಾಡ್ಬೋದು, ಚೆನ್ನಾಗಿರುತ್ತೆ ನೋಡಿ. ಈ ಥರ ಸಡನ್ನಾಗಿ ಏನಾದರೂ ತರಕಾರಿ ಇರಲಿಲ್ಲ ಮತ್ತು ಏನಾದರೂ ಇರಲಿಲ್ಲ ಅಂದರೆ ಮಕ್ಕಳಿಗೆ ಈ ಥರ ಬೇಗನೆ ಮಾಡಿಕೊಡ್ಬಹುದು. ಈ ಥರ ಮಾಡಿದ್ದೀನಿ ನೋಡಿ. ಇವಾಗ ಎರಡೂ ಕಡೆ ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಈ ಥರ ಬೇಯಿಸ್ಕೊಂಡು ಮಾಡ್ಕೋಬೇಕು ನೋಡಿ. ರೆಡಿ ಆಗುತ್ತೆ. ಮಕ್ಕಳಿಗೆ ಟಿಫಿನ್ಗೆ ಕೊಡ್ಬೋದು. ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೀವು ಎಲ್ಲಿಗಾದರೂ ಹೋದರೆ, ಪ್ರವಾಸಕ್ಕೆ ಹೋದರೂ ತೊಗೊಂಡು ಹೋಗ್ಬೋದು. 3-4 ದಿವಸ ಏನೂ ಆಗೋದಿಲ್ಲ, ಕೆಡೋದಿಲ್ಲ. ಮತ್ತು ಚೆನ್ನಾಗಿರುತ್ತೆ. ಮನೆಯಲ್ಲೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೂ ಟೈಮ್ ಪಾಸ್ ಆಗುತ್ತಲ್ವ. ಈವ್ನಿಂಗ್ ಸ್ನ್ಯಾಕ್ಸು ನಡೆಯುತ್ತೆ. ಮತ್ತು ಇಲ್ಲಾಂದರೆ ಬೆಳಿಗ್ಗೆನೂ ಟಿಫಿನ್ಗೆ ಮಾಡಿಕೊಡ್ಬೋದು ಮಕ್ಕಳಿಗೆ. ಸೂಪರಾಗಿರುತ್ತೆ ನೋಡಿ. ನೀವು ಮಾಡಿಕೊಡಿ ಮಕ್ಕಳಿಗೆ ಹೇಗೆ ಅಂತ ಹೇಳಿ. ಇದ್ರ ಮೇಲೆ ನೋಡಿ ತುಪ್ಪ ಹಾಕ್ಕೊಂಡು ಈ ಥರ ಸರ್ವ್ ಮಾಡ್ಬೋದು. ಇಲ್ಲಾಂದರೆ ಟೊಮೊಟೊ ಕೆಚಪ್ಪು ಸಾಸ್ ಇದ್ರೂ ಹಚ್ಕೊಂಡು ತಿನ್ಬೋದು. ಆದರೆ ಮಕ್ಕಳಿಗೆ ತುಪ್ಪ ಇಷ್ಟ ಅಂತ ಅವ್ರಿಗೆ ಮಾಡಿದರೆ ತುಪ್ಪ ಹಾಕ್ಕೊಂಡು ತಿಂದಿದ್ದಾರೆ ನೋಡಿ. ನೀವು ಮಾಡಿ ನೋಡಿ ಹೇಗಿದೆ ಅಂತ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿದೆ ರೆಸಿಪಿ. ಅವಾಗಿಂದವಾಗೆ ಮಾಡ್ಬೋದು. ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು.